ಏನಪ್ಪ ಇವರು ಎಂಬ್ರಾಯ್ಡ್ರಿ ವಿಡಿಯೋಸ್ ತೋರಿಸೋದು ಬಿಟ್ಟು ಏನು ಇದು ನೆಲ್ಲಿಕಾಯಿ ಗಿಡ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ತೀರ ಅಲ್ವಾ ನೀವು. ಹೌದು ಫ್ರೆಂಡ್ಸ್, ಇದು ನೆಲ್ಲಿಕಾಯಿ ಗಿಡ, ಕಿರುನೆಲ್ಲಿಕಾಯಿ ಅಂತಲೇ ಇದಕ್ಕೆ ಕರೀತಾರೆ, ತಮಗೆಲ್ಲ ಗೊತ್ತಿರ್ಬೋದು. ಈಗ ಅದ್ರ ಸೀಸನ್ ಇದೆಯೋ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಗಿಡದಲ್ಲಿ ತುಂಬಾ ನೆಲ್ಲಿಕಾಯಿಗಳಾಗ್ತವೆ. ನೋಡೋಕ್ಕೆ ಒಂದು ಹಬ್ಬದ ವಾತಾವರಣ ಅನ್ನಿಸ್ತಾ ಇದೆ. ಇದರಿಂದ ನಾವು ಚಟ್ನಿ ಹಲವಾರು ಖಾದ್ಯಗಳನ್ನು ಮಾಡ್ಬೋದು. ನೀವು ಯಾವ ಥರ ಇದರಲ್ಲಿ ಯಾವ್ಯಾವ ಥರ ಐಟಮ್ಸ್ ಮಾಡ್ತೀರಾ ಅಂತ ನಮಗೆ ಕಾಮೆಂಟ್ ಮಾಡಿ. ಇದು ಮೊನ್ನೆ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಬೇಕಾದ್ರೆ ಅದರಲ್ಲಿ ಒಬ್ಬರು ಈ ನೆಲ್ಲಿಕಾಯಿಗಳನ್ನು ಜಜ್ಜಿ ಅದರ ರಸ ತೆಗೆದು ಅದನ್ನು ಒಂಥರ ರಸಮ್ ಟೈಪ್ ಮಾಡಿದರು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಅಂತ ಅಂದ್ಕೊಂಡ್ವಿ. ಅದೇ ಥರ ಮಾಡಬೇಕು ಅಂತ ನಮಗೂ ಆಸೆ ಇದೆ. ಇನ್ನೂ ಚಿಕ್ಕ ಚಿಕ್ಕ ಇದಾವಲ್ವ, ಇನ್ನೂ ಸ್ವಲ್ಪ ಬಲ್ತ್ರೆ ಅದು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇನ್ನೂ ಅದನ್ನು ಟ್ರೈ ಮಾಡಿಲ್ಲ ನೋಡಿರಿ. ಈಗ ಇವತ್ತು ನಮ್ಮ ಸಿಂಧನೂರಿನಲ್ಲಿ ಮಳೆ ಆಗಿದೆ ಫ್ರೆಂಡ್ಸ್. ಅದ್ರ ಹಿಂದಿನ ದಿನ ನಾನು ಇದನ್ನು ವಿಡಿಯೋ ಮಾಡಿದ್ದೆ. ಎಷ್ಟು ಒಣಗಿಬಿಟ್ಟಿವೆ ಅಂದರೆ ನಮಗೆ ನಮ್ಮ ತೋಟದಲ್ಲಿ ಎಲೆಗಳೆಲ್ಲ ಉದುರಿ ತೋಟ ತುಂಬ ಒಂಥರ ಕಸದ ರಾಶಿ ಥರನೇ ಕಾಣ್ತಾ ಇತ್ತು. ಅದನ್ನು ನಾವು ಸಾವಯವ ಗೊಬ್ಬರ ಮಾಡೋಕ್ಕೆ ಅಂತ ಒಂದು ಸೈಡಲ್ಲಿ ಜಾಗ ಬಿಟ್ಟಿದ್ದೀವಿ ನೋಡಿರಿ. ಈ ಥರ ಇದೆ ನಮ್ಮ ಚಿಕ್ಕ ಕೈ ತೋಟ. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಲ್ವ ಹೂಗಳನ್ನು ನೋಡೋದ್ರಿಂದ ಮನಸ್ಸಿಗೆ ಆನಂದ, ಏನೋ ಒಂದು ಉತ್ಸಾಹ ಕೊಡ್ತೇವೆ. ನನಗೂ ನಿಸರ್ಗದ ಬಗ್ಗೆ ತುಂಬ ಪ್ರೀತಿ ಇದೆ ಫ್ರೆಂಡ್ಸ್. ಅದಕ್ಕೆ ನಾನು ಮೊದಲು ನಿಸರ್ಗ ವಿಡಿಯೋನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಇವು ಮಾವಿನ ಎಲೆಗಳು ಸ್ವಲ್ಪ ಡ್ರೈ ಆ ಥರ ಕಾಣಿಸ್ತಾ ಇತ್ತು. ನಮ್ಮ ತೋಟದಲ್ಲಿ ಸಪೋಟ ಕಾಯಿಗಳಿದ್ವಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ನಾವು ಸ್ವಲ್ಪ ತೊಗೊಂಡು ರಿಲೇಷನ್ಗೂ ಕೊಟ್ಟು ನಮ್ಮ ಫ್ರೆಂಡ್ಸ್ಗೂ ಸಹ ಕೊಟ್ಟಿವಿ ನೋಡಿರಿ. ಎಲ್ಲರೂ ತುಂಬ ಇಷ್ಟಪಡ್ತಾರೆ. ನಮ್ಮ ಗಿಡದಲ್ಲಿ ಕಾಯಿ ಆಗಿಬಿಟ್ರೆ ನಮ್ಮ ಫ್ರೆಂಡ್ಸ್ ಅಂತೂ ಏನಮ್ಮ ಸಿರಿ ಯಾವಾಗ ಕೊಡ್ತೀರ ನೀವು ನಮಗೆ ಅಂತಂದು ಅಷ್ಟೊಂದು ಇದು ಮಾಡ್ತಾರೆ. ಒಂದೊಂದು ಕಾಯಿ ಸಹ ನಮಗೆ ಅಷ್ಟೊಂದು ದ್ವಾರಗಾಯಿ ಸಹ ಅಷ್ಟೊಂದು ಸ್ವೀಟಾಗಿವೆ. ಒಂದು ತಿಂದರೆ ಸಾಕು ಬೆಲ್ಲ ತಿಂದ ಥರ ಆಗುತ್ತೆ ಅಂತ ಫೀಲ್ ಆಗುತ್ತೆ. ನಮ್ಮ ಫ್ರೆಂಡ್ಸ್ ಅಂತೂ ಈ ಕಾಯಿ ಬಿಡೋದನ್ನು ಕಾಯ್ತಾ ಇರ್ತಾರೆ ನೋಡ್ರಿ. ಇನ್ನು ನಾವು ತೊಗೊಂಡಿರೋದಿಲ್ಲ. ಅವರಾಗಲೇ 4-5 ಎಷ್ಟು ಬೇಕಷ್ಟು ತೊಗೊಂಡು ಹೋಗಿಬಿಡ್ತಾರೆ. ಅಷ್ಟೊಂದು ಸ್ವೀಟಾಗಿವೆ. ನಮ್ಮ ಗಿಡದಲ್ಲಿ ಕಾಯಿ ಬಿಟ್ಟರೆ ಸುತ್ತಲರಿಗೂ ಖುಷಿ. ನಮ್ಗೆ ಯಾವಾಗ ಕೊಡ್ತಾರೆ ಅವ್ರಿಗೆ ಕೊಟ್ರಿ ಈ ಥರನೇ ಕೇಳ್ತಾ ಇರ್ತಾರೆ ನೋಡ್ರಿ. ಇದು ತಾವೇ ಬೀಜ ಬಿದ್ದು ನಾಟಿರುವ ಮಾವಿನಕಾಯಿಗಳು ನೋಡ್ರಿ. ಇದು ದಡ್ಲೆಕಾಯಿ ಗಿಡ ಅಂತ ಕರೀತಾರೆ. ಇದಕ್ಕೆ ಇನ್ನೂ ಹಲವಾರು ಹೆಸರುಗಳಿವೆ. ಇನ್ನೂ ಕಾಯಿ ಬಿಟ್ಟಿತ್ತು ಫ್ರೆಂಡ್ಸ್. ಅದು ಕಡಿಬೇಕು ಅಂತ ಅನ್ನುವಷ್ಟರಲ್ಲೇ ಒಂದು 10 ವರ್ಷದ ನಂತರ ಕಾಯಿ ಬಿಟ್ಟಿತ್ತು. ಇದು ನಮ್ಮ ಜಿಮ್ಮಿ ನೋಡ್ರಿ. ನಮ್ಮ ಜಿಮ್ಮಿ ಯಾರಾದರೂ ಹೊರಗಡೆ ಹೋದರೆ ಸಾಕು ತಾನಂತೂ ಸೌಂಡ್ ಮಾಡ್ತಾನೆ ಇರುತ್ತೆ. ನಮ್ಮ ಜಿಮ್ಮಿನ ನೋಡಿದ್ರೆ ನಮ್ಮ ಕಸ್ಟಮರು, ಏನ್ರಿ ನೀವು ಜಿಮ್ಮಿ ನಾಯಿನ ಸಾಕ್ಬಿಟ್ಟಿದ್ದೀರ, ನಾವು ಹೇಗೆ ಬರಬೇಕು ನಿಮ್ಮ ಮನೆಯೊಳಗೆ ಅಂತ ಕೇಳ್ತಾ ಇರ್ತಾರೆ. ಯಾರಾದರೂ ಬಂದರೆ ಸಾಕು ಅಷ್ಟೊಂದು ಬೊಗಳಿ ಬಿಡುತ್ತೆ. ಸ್ವಲ್ಪ ಪರಿಚಿತರಾದವ್ರನ್ನಷ್ಟೇ ಒಳಗೆ ಬಿಡುತ್ತೆ ನೋಡ್ರಿ. ನಮ್ಮ ಜಿಮ್ಮಿಗೆ ಏನೋ ಟೈಮ್ ಪಾಸ್ ಆಗ್ತಾಯಿಲ್ಲ, ಅದಕ್ಕೆ ಸುತ್ತರಿತಾ ಇದೆ ಯಾವಾಗಲೂ. ಈ ನಮ್ಮ ಗಾರ್ಡನ್ನು ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದಿದೆ ನೋಡಿ ಯಾವ ಥರ ಆಗಿಬಿಟ್ಟಿದೆ ಅಂತ. ಅದನ್ನು ಕ್ಲೀನ್ ಮಾಡಿ ಒಂದು ಕಡೆ ಹಾಕಿ ಆನಂತರ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹಾಗೆ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕಾಣ್ತಾ ಇದೆಯಲ್ವ ಗುಬ್ಬಿ. ಇತ್ತೀಚೆಗೆ ನಮ್ಮ ಟವರ್ ಸಂಸ್ಕೃತಿ ಬೆಳೆದಾಗಿನಿಂದ ಗುಬ್ಬಿಗಳು ಮಾಯವಾಗಿಬಿಟ್ಟಿವೆ. ಈ ಗುಬ್ಬಿಗಳು ಕಾಣೋದೇ ಅಪರೂಪವಾಗಿಬಿಟ್ಟಿದೆ. ನಮ್ಮ ಮನೆಯಲ್ಲಿ ಯಾವಾಗಲಾದರೂ ಗುಬ್ಬಿ ಕಂಡ್ರೆ ಅಷ್ಟು ಖುಷಿಯಾಗಿಬಿಡುತ್ತೆ ನಮಗೆ. ಯಾಕಂದರೆ ಚಿಕ್ಕವರು ಇದ್ದಾಗ ನಾವು ಗುಬ್ಬಿಗಳನ್ನು ನೋಡ್ತಾ ಬೆಳೆದವರು. ಆದರೆ ಈಗ ಗುಬ್ಬಿಗಳ ಸಂತತಿನೇ ನಾಶವಾಗಿದೆ. ಇದಕ್ಕೆ ಏನು ಮಾಡೋಕ್ಕಾಗಲ್ಲ. ಈಗ ಮೊಬೈಲ್ ಬಳಕೆ ಎಲ್ಲರೂ ಜಾಸ್ತಿ ಆಗಿರೋದ್ರಿಂದ ನಮ್ಮ ಟವರ್ ಸಂಸ್ಕೃತಿ ಬಂದು ನಮ್ಮ ಗುಬ್ಬಿಗಳೆಲ್ಲ ನಾಶವಾಗಿಬಿಟ್ಟಿವೆ ಅಂತಲೇ ಹೇಳ್ಬೋದು. ಅಪರೂಪದ ಒಂದು ಪಕ್ಷಿಯಾಗಿಯೇ ಗುಬ್ಬಿ ಇದೆ ನೋಡ್ರಿ. ಮೊನ್ನೆ ನಮ್ಮ ಮನೆಯಲ್ಲಿ ಅಳಿಲು ಬಂದಿತ್ತು ಫ್ರೆಂಡ್ಸ್. ಅದನ್ನು ನಮ್ಮ ಜಿಮ್ಮಿ ಹಿಡಿದು ಬಿಡ್ತು. ಎಷ್ಟಾದರೂ ನಮ್ಮ ಜಿಮ್ಮಿಗೆ ಅಳಿಲು ಕಂಡ್ರೆ ಅದೇನಾಗುತ್ತೋ ಏನೋ ಗೊತ್ತಿಲ್ಲ,
ಅದನ್ನು ಕಚ್ಚೋಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೆ ನಾವು ಆ ಕಡೆ ಓಡಿಸ್ಬಿಟ್ವಿ. ಇದು ನೋಡಿರಿ ಫ್ರೆಂಡ್ಸ್, ಇವತ್ತು ನಾವು ವರ್ಕ್ ಆಗ್ತಾಯಿದ್ದೀವಿ. ಈ ಸೀರೆ ಪ್ರೈಸ್ ಬಂದು 3600 ಎಷ್ಟೋ ಇತ್ತು. ಆ ಸೀರೆ ಒಳಗಡೆ ಇದೆ, ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅವರು ಲೈನ್ಸ್ ಡಿಸೈನನ್ನು ಮದುವೆಗೆ ಅಂತ ಒಬ್ಬರು ಕೊಟ್ಟೋಗಿದ್ರು, ಸ್ವಲ್ಪ ಅರ್ಜೆಂಟಲ್ಲಿ ಕೊಟ್ಟೋಗಿದ್ರು ಫ್ರೆಂಡ್ಸ್. ನಾನು ಆ ಥ್ರೆಡ್ಸನ್ನು ತರಿಸಿ ಈ ಥರ ನಾನು ವರ್ಕ್ ಹಾಕೋಕ್ಕೆ ಇಟ್ಟಿದ್ದೀನಿ. ಇದು ಬೆಳಗ್ಗೆ ಇನ್ನೂ 7:30 ಆಗಿತ್ತೇನೋ. ನಾನು ಬೆಳಗ್ಗೆ 5 ಗಂಟೆಗೆ ಇದನ್ನು ಫ್ರೇಮನ್ನು ಫಿಟ್ ಮಾಡಿದೆ ಫ್ರೆಂಡ್ಸ್. ಆನಂತರ ನಾವು ಫ್ರೇಮ್ ಫಿಟ್ ಮಾಡಿ ಹಾಕೋದ್ರೊಳಗೆ ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ. ಈ ಥರ ನಾನು ಸೆಟ್ ಮಾಡಿ ಸ್ವಲ್ಪ ಮನೆ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಅಂತ ಹೋದೆ. ಮಿಷನ್ನು ತಾನೇ ವರ್ಕ್ ಆಗ್ತಾಯಿತ್ತು. ಇನ್ನೂ ಒಂದು ವಿಷಯ ನಿಮ್ಗೆ ಏನು ಹೇಳಬೇಕಂದ್ರೆ, ಇನ್ಮೇಲೆ ಮಳೆಗಾಲ ಪ್ರಾರಂಭವಾಗ್ತಾ ಇರುತ್ತಲ್ವ, ದಯವಿಟ್ಟು ಯಾರೂ ಸಹ ಮಳೆ ಗುಡುಗು ಸಿಡಿಲು ಇರುವಂಥ ಟೈಮ್ನಲ್ಲಿ ಈ ಮಿಷನನ್ನು ಯಾರೂ ಚಾಲು ಮಾಡೋಕ್ಕೆ ಹೋಗಬಾರ್ದು ನೋಡಿರಿ. ಈ ಥರ ತುಂಬ ಪ್ರಾಬ್ಲಮ್ಸ್ ಬರ್ತವೆ. ನಮಗೆ ಹೇಳಿನೇ ಕೊಟ್ಟಿದ್ದಾರೆ, ನೀವು ದಯವಿಟ್ಟು ಮಳೆ ಗುಡುಗು ಸಿಡಿಲು ಈ ಥರ ಸಿಚುವೇಶನ್ ಇದ್ದಾಗ ಮಿಷನನ್ನು ಸ್ಟಾರ್ಟ್ ಮಾಡಿದ್ರೆ ಅದರೊಳಗಿರೋ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗುವ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾರೂ ಸಹ ದಯವಿಟ್ಟು ಸ್ವಲ್ಪ ಲೇಟಾದರೂ ಚಿಂತೆ ಇಲ್ಲ. ನಿಮ್ಮ ಟೈಲರ್ ಯಾರಾದರೂ ಅವಸರ ಮಾಡ್ತಾಯಿದ್ರು ಸಹ ನೀವು ಅವ್ರಿಗೆ ಹೇಳಿ, ಈ ಥರ ಪ್ರಾಬ್ಲಮ್ ಇದ್ದಾಗ ನಾವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ. ಸ್ವಲ್ಪ ಲೇಟಾದರೂ ಚಿಂತೆ ಇಲ್ಲ, ರಿಕ್ವೆಸ್ಟ್ ಮಾಡಿಕೊಂಡಾದರೂ ನೀವು ಈ ಮಿಷನನ್ನು ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಂತ ಹೇಳ್ತೀನಿ. ಯಾಕಂದರೆ ಇದು ಮುನ್ನೆಚ್ಚರಿಕೆಯಾಗಿ ನಾವು ಹೇಳ್ತಾಯಿದ್ದೀವಿ ನೋಡಿರಿ. ಮತ್ತು ಈ ಪ್ರಾಬ್ಲಮ್ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ಈ ಮಿಷನ್ ಏನಾದರೂ ಪ್ರಾಬ್ಲಮ್ ಬಂದರೆ ತುಂಬ ಅಮೌಂಟು ಖರ್ಚಾಗುತ್ತೆ. ನಾವು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೋಡಿರಿ. ಇದು ಇತ್ತೀಚೆಗೆ ಈಗ ನೋಡಿ, ನಿನ್ನೆ ಮಳೆ ಇದ್ದಿಲ್ಲ, ಇವತ್ತು ನಮ್ಮ ಸಿಂಧನೂರಲ್ಲಿ ಮಳೆ ಸ್ಟಾರ್ಟ್ ಆಗಿದ್ದ ಪ್ರಾರಂಭದ ದಿನ ಇವತ್ತು. ಗುಡುಗು ಸಿಡಿಲು ಮಳೆ ಹನಿ ಹನಿಯಾಗಿ ಉದುರ್ತಾ ಇತ್ತು. ಅದಕ್ಕೆ ನಾವು ವರ್ಕ್ ಹಾಕೋದನ್ನು ಸ್ಟಾಪ್ ಮಾಡಿದ್ದೇವೆ ಫ್ರೆಂಡ್ಸ್. ಇದು ಬೆಳಗ್ಗೆ ಮಾತ್ರ ನಾನು ಹಾಕಿದ್ದ ವಿಡಿಯೋ. ಆ ನಂತರ ಮನೆ ಕೆಲಸ ಮುಗಿಸ್ಕೊಂಡು ನಮಗೆ ವರ್ಕ್ ಹಾಕೋಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಇದು ಇನ್ನೂ ನೆಕ್ ಡಿಸೈನನ್ನು ಹಾಕಿಲ್ಲ. ನೆಕ್ ಡಿಸೈನ್ ಹಾಕಿದ ನಂತರ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಸೀರೆ ಬಂದು ಲೈಟ್ ಕಲರಲ್ಲಿತ್ತು, ಒಂಥರ ನೇರಳೆ ಹಣ್ಣಿನ ಕಲರಲ್ಲಿ ಲೈಟ್ ಕಲರ್ ಬರುತ್ತಲ್ಲ, ಅದಕ್ಕೆ ಗೋಲ್ಡ್ ಜರಿಯನ್ನು ಮಿಕ್ಸ್ ಮಾಡಿ ನಾವು ಈ ಡಿಸೈನನ್ನು ಹಾಕಿದ್ದೇವೆ. ಇದು ತುಂಬ ಟ್ರೆಂಡಿಂಗ್ನಲ್ಲಿರೋಂಥ ಡಿಸೈನು. ಇದರ ಪ್ರೈಸ್ ಬಂದು ನಾವು 1000 ರುಪೀಸು ಹೇಳಿದ್ದೇವೆ ಅವರಿಗೆ. ಇದರಲ್ಲಿ ಅವ್ರಿಗೆ ಟಾಸಲ್ಸು ಮಾಡಿ ಕೊಡಬೇಕಂತೆ. ವರ್ಕ್ ಸಹ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ನೆಕ್ ಡಿಸೈನ್ ಹಾಕಿಲ್ಲ. ಮತ್ತು ಅವ್ರಿಗೆ ಬ್ಯಾಕಲ್ಲಿ ಬುಟ್ಟಿಸಿಟ್ಟು ಟಾಸಲ್ಸ್ ಮಾಡಿ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಈಗ ನೋಡಿರಿ, ನಮ್ಮ ಮಿಷನ್ನು ಸ್ಟಾಪ್ ಆಯಿತು. ಇನ್ನೂ ಹಲವಾರು ವೀಡಿಯೋಸ್ ಮಾಡಬೇಕಂತ ಇದೀವಿ ಫ್ರೆಂಡ್ಸ್. ಆದರೆ ಮನೆ ಕೆಲಸ ಒತ್ತಡದ ನಡುವೆ ವರ್ಕನ್ನು ಒಂದೆರಡಷ್ಟೇ ಹಾಕಿದ್ದೇವೆ ನೋಡಿರಿ. ಕೆಲವೊಂದು ವೀಡಿಯೋಸನ್ನು ಈ ಕ್ಲಿಪ್ಪಿಂಗ್ಸ್ನಲ್ಲಿ ಹಾಕಿದ್ದೀನಿ ನೋಡಿರಿ. ಈಗ ನಾವು ಇನ್ನೂ ಥ್ರೆಡ್ಸನ್ನು ನೀಟಾಗಿ ಇಟ್ಕೋಬೇಕಾಗಿದೆ. ಸ್ವಲ್ಪ ರೂಮನ್ನು ಸಹ ಕ್ಲೀನ್ ಮಾಡೋದು ತುಂಬ ಇದೆ. ಇದು ಹೊರಗಿನ ವಾತಾವರಣ. ನನಗೆ ಬೆಳಗ್ಗೆ ನಾನು ವರ್ಕ್ ಹೇಗೆ ಮುಗ್ದಿದೆಯೋ ಇಲ್ಲೋ ಅಂತ ನೋಡೋಕ್ಕೆ ಬಂದಾಗ ನಾನು ಈ ವಿಡಿಯೋನ ಮಾಡಿದೆ ನೋಡಿರಿ. ಎಷ್ಟು ಚೆನ್ನಾಗಾಗಿವೆ ಅಂದರೆ ನನಗೆ ಅಷ್ಟೊಂದು ಖುಷಿ ಆಯಿತು. ಎಲ್ಲರಿಗೂ ನಿಮಗೂ ತೋರಿಸೋಣ ಇದು ನೆಲ್ಲಿಕಾಯಿ ಅಂತ ಅನ್ನಿಸ್ತು. ಅದಕ್ಕೆ ನಾನು ಈ ವಿಡಿಯೋನ ಮಾಡಿಕೊಂಡೆ ನೋಡಿರಿ. ಇದು ತಿನ್ನೋದಿರಲಿ, ನೋಡೋಕ್ಕೆ ಒಂಥರ ದ್ರಾಕ್ಷಿ ಗೊಂಚಲು ಥರ ಕಾಣ್ತಾ ಇವೆ ಅಲ್ವಾ. ಆದಷ್ಟು ನೀವು ಮನೆಗಳಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಗಿಡಗಳನ್ನು, ಜಾಸ್ತಿ ಜಾಗ ಇದ್ದರೆ ಈ ಥರ ಗಿಡಗಳನ್ನು ಬೆಳೆಸಿ ಅದರಿಂದ ಸಿಗೋ ಆನಂದ ಅಷ್ಟಿಷ್ಟಲ್ಲ. ನಾವು ಎಷ್ಟು ದುಡ್ಡು ಕೊಟ್ಟರು ಈ ಆನಂದ ಸಿಗೋದಿಲ್ಲ ನೋಡಿ. ದ್ರಾಕ್ಷಿ ಗೊಂಚಲು ಥರ ಎಷ್ಟು ಚೆನ್ನಾಗಿವೆ ಅಂದರೆ ಇದು ನಿಸರ್ಗದ ಕೊಡುಗೆ. ದೇವರು ನಮಗೆ ಎಷ್ಟೆಲ್ಲ ಕೊಟ್ಟಿದ್ದಾನಲ್ವ, ನಾವು ಏನು ಕೊಟ್ಟಿದ್ದೇವೆ ದೇವರಿಗೆ ಅನಿಸ್ಬಿಡುತ್ತೆ ನೋಡಿರಿ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನೆಲ್ಲಿಕಾಯಿನ ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ನೋಡಿರಿ. ನಮ್ಮ ರೂಮು ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದಿದೆ. ಅರ್ಜೆಂಟಲ್ಲಿ ಥ್ರೆಡ್ಸನ್ನೆಲ್ಲ ತೊಗೊಂಡ್ಬಿಡ್ತೀವಲ್ವ. ಕೆಲವೊಂದು ಸಲ ಅರ್ಜೆಂಟ್ ಇದ್ದರೆ ಹಾಗೆ ಬಿಟ್ಟುಬಿಡ್ತೀವಿ.
ಈ ವರ್ಕನ್ನು ಹಾಕೋಕ್ಕೆ ಇಟ್ಟು ಆನಂತರ ಆನಂತರ ನಾವು ಥ್ರೆಡ್ಸನ್ನು ಹೊಂದಿಸ್ಕೊಳ್ತೀವಿ ನೋಡಿರಿ. ಇದು ನಮ್ಮ ಟೈಲರ್ ಅವರು ಕಾಲ್ ಮಾಡಿದರು, ಏನ್ರಿ ನೀವು ಇನ್ನೂ ಬ್ಲೌಸ್ ತಂದುಕೊಟ್ಟಿಲ್ಲಲ್ಲ ಅಂತ ಕಾಲ್ ಮಾಡಿದರು. ನಾನು ಇವಕ್ಕೆ ಕುಂದನ್ಸ್ ಹಚ್ಚಿದ್ದೆ ಫ್ರೆಂಡ್ಸ್, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಕುಂದನ್ಸನ್ನು ಹಚ್ಚಿ ಅವ್ರಿಗೆ ಹೋಗಿ ಕೊಟ್ಟು ಬಂದೆ. ಅವರೇ ಬೇರೆ ಯಾರೂ ಅಲ್ಲ, ನಮಗೆ ಫ್ರೆಂಡ್. ತುಂಬ ನಮಗೂ ಟೈಲರ್ಗೂ ತುಂಬ ದಿನದ ಅವಿನಾಭಾವ ಸಂಬಂಧ ಇದೆ. ಅವರು ನಮಗೆ ಕಳಿಸ್ತಾ ಇರ್ತಾರೆ. ಒಂದು 2-3 ಜನ ಟೈಲರ್ಸ್ ಇದ್ದಾರೆ ಫ್ರೆಂಡ್ಸ್, ಅವ್ರು ಕಳಿಸ್ತಾ ಇರ್ತಾರೆ ನಮಗೆ. ಇದು ನೋಡಿರಿ ನೆಕ್ ಡಿಸೈನ್ ನೀವೇ ನೋಡಿ ಸೆಲೆಕ್ಟ್ ಮಾಡಿ ಹೇಳಿ ಅಂತ ಹೇಳಿದರು. ಅದಕ್ಕೆ ನಾನು ಸೆಲೆಕ್ಟ್ ಮಾಡಿ ಹೇಳಿದೆ. ನೋಡಿ, ಇದು ಒಂದು ಜರಿ ವರ್ಕಲ್ಲೇ ಹಾಕಿರುವಂತಹ ನವಿಲು ಡಿಸೈನು. ನೀವು ಈಗಾಗಲೇ ವಿಡಿಯೋದಲ್ಲಿ ನೋಡಿರ್ಬೋದು. ಇದು ಕುಂದನ್ಸ್ ಹಚ್ಚಿದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅರ್ಜೆಂಟಲ್ಲಿ ವಿಡಿಯೋ ಮಾಡಿಕೊಂಡೆ ನೋಡಿರಿ. ಕೆಲವೊಂದಿಷ್ಟು ಜನ ಇತ್ತೀಚೆಗೆ ಯಾಕೋ ಮತ್ತೆ ನವಿಲು ಡಿಸೈನನ್ನೇ ಕೇಳ್ತಾ ಇದ್ದಾರೆ ನೋಡಿರಿ. ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಕೇಳಿದ್ದನ್ನು ನಾವು ಹಾಕ್ಕೊಡ್ಲೇಬೇಕಲ್ವ. ಅದಕ್ಕೆ ನಾನು ನವಿಲು ಡಿಸೈನನ್ನು ಮತ್ತೊಂದು ಆರ್ಡ್ರ್ ಬಂದಿತ್ತು ನೋಡಿ ಫ್ರೆಂಡ್ಸ್. ಈ ಥರ ಇದೆ ನಮ್ಮ ವರ್ಕಿನ ಡಿಸೈನು. ಇದು ತುಂಬ ಟ್ರೆಂಡಿಂಗ್ನಲ್ಲಿ ಇರುವಂತಹ ಡಿಸೈನು. ಇದು ನೆಕ್ ಎಷ್ಟು ಸ್ವಲ್ಪ ಡೀಪ್ ಉಡೋರಿಗೆ ಈ ನೆಕ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿರಿ. ಇದು 12 ಇಂಚು ತನಕ ಈ ನೆಕ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ವೇರ್ ಮಾಡಿದಾಗ ಸಹ ತುಂಬ ಗ್ರ್ಯಾಂಡ್ ಆಗಿರುವಂಥ ಡಿಸೈನು. ಇದನ್ನು ನಾನು 900 ರೂಪೀಸ್ಗೆ ಹಾಕಿದ್ದೀವಿ ನೋಡಿರಿ. ಈ ಡಿಸೈನು ನಮಗೆ ನೀವೇ ನೋಡಿ ಹಾಕಿ ಗ್ರ್ಯಾಂಡಾಗಿ. ಬಟ್ ಟೈಲರ್ ಅವರು ಬುಟೀಸ್ ಮಾತ್ರ ಅವರೇ ಸೆಲೆಕ್ಟ್ ಮಾಡಿದ್ರು. ಬ್ಯಾಕ್ ನೆಕ್ಕು ಎಲ್ಲ ನಾವೇ ಸೆಲೆಕ್ಟ್ ಮಾಡಿದ್ವಿ. ಅವರು ಒಂದು ಈ ಬುಟೀಸ್ ಇರಲಿ, ನಿಮ್ಮ ಬಾರ್ಡರು, ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕೆಲ್ಲ ನೀವೇ ಸೆಲೆಕ್ಟ್ ಮಾಡಿ ಹಾಕಿ ಇಷ್ಟು ಅಮೌಂಟ್ನಲ್ಲಿ ಅಂತ ಹೇಳಿದರು. ಇದಕ್ಕೆ ನಾವು 900 ತೊಗೊಂಡೀವಿ ನೋಡಿರಿ. ಇದು ತುಂಬ ಗ್ರ್ಯಾಂಡಾಗಿಯೇ ಬಂದಿತ್ತು ವರ್ಕು. ಇದೇ ಥರ ಹಲವಾರು ಡಿಸೈನ್ಸ್ಗಳನ್ನು ನೀವು ನೋಡ್ಕೊಂಬನ್ನಿ. ನಾವು ಸಿಂಧನೂರಿನಿಂದ ಗಂಗಾವತಿಗೆ ಹೋಗುವ ಒಂದು ಪ್ರಯಾಣ ನಮ್ಮದಾಗಿತ್ತು ನೋಡಿರಿ. ಇದನ್ನು ಮುಂದಿನ ಕ್ಲಿಪ್ಪಿಂಗ್ಸ್ನಲ್ಲಿ ತೋರಿಸ್ತಾ ಇದ್ದೇವೆ. ನಮ್ಮ ಸಿಂಧನೂರು ಮತ್ತು ಗಂಗಾವತಿ ನೀರಾವರಿ ಪ್ರದೇಶ ಆದ್ದರಿಂದ ನೆಲ್ಲು ಬೆಳೆ ಎಲ್ಲ ಬೆಳೀತಾರೆ. ಕೆಲವೊಂದಿಷ್ಟು ಜನ ಕಟಾವು ಮಾಡಿರ್ಬೋದು. ಈಗ ಕೆಲವೊಂದು ಕಡೆ ಅದರಲ್ಲಿ ವಿಡಿಯೋದಲ್ಲಿ ನೀವೇ ನೋಡ್ಬೋದು. ಈ ಥರ ನಮಗೆ ಅರ್ಜೆಂಟು ಗಂಗಾವತಿಗೆ ಹೋಗುವ ಒಂದು ಸಂದರ್ಭ ಬಂದಾಗ ನಾವು ಬಸ್ನಲ್ಲಿ ಪ್ರಯಾಣ ಮಾಡಿದಾಗ ಕೆಲವೊಂದು ವೀಡಿಯೋಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಗಂಗಾವತಿ ಮತ್ತು ಸಿಂಧನೂರು ಮಧ್ಯೆ ಕಾರಟಗಿ ರೈಸ್ ಮಿಲ್ಗಳು ಈ ಥರ ನಮಗೆ ಕಾಣಸಿಗುತ್ತವೆ ನೋಡಿರಿ. ಮುಂದಿನ ವೀಡಿಯೋಸಲ್ಲಿ ನೀವೇ ನೋಡ್ಬೋದು. ಒಂದು ಮದುವೆ ಇತ್ತು ನಮ್ಮ ಪರಿಚಯದವ್ರದ್ದು, ಆ ಮದುವೆಗೆ ಹೋಗಿದ್ವಿ ನೋಡಿರಿ. ಈ ಥರ ಇದೆ ನಮ್ಮ ಒಂದು ಆ ಕಡೆ ಫಂಕ್ಷನ್ಸ್ಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ. ಮತ್ತು ಮನೆ ಕೆಲಸ, ವರ್ಕು. ನಿಜವಾಗಿಯೂ ನಾವೇನಾದರೂ ಮೆಡಿಟೇಷನ್ ಮಾಡಲಿಲ್ಲ ಅಂದರೆ ನಮ್ಮ ತಲೆ ಯಾವುದಕ್ಕೂ ಬರ್ತಿದ್ದಿಲ್ಲ ನೋಡಿ ಫ್ರೆಂಡ್ಸ್. ಅಷ್ಟೊಂದು ಕೆಲವೊಂದು ಸಲ ಸ್ಟ್ರೆಸ್ ಆಗುತ್ತೆ. ಈ ಕಡೆ ಫಂಕ್ಷನ್ಗೆ ಬಿಟ್ಟರೆ ಅವರು ಬೇಜಾರು ಮಾಡ್ಕೊತಾರೆ. ಈ ಕಡೆ ವರ್ಕ್ ಕೊಡ್ಲಿಕ್ಕಂದ್ರೆ ನಮಗೆ ಫೋನ್ ಕಾಲ್ಸ್ಗಳು ಬರ್ತಾ ಇರುತ್ತವೆ. ಎಲ್ಲವನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋ ಸ್ಟ್ರೆಸ್ಗೆ ನಾನು ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ ನನ್ನ ಮೈಂಡು ತುಂಬ ಕೂಲಾಗಿದೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಥ್ರೆಡ್ಡು ಯಾವ ಥರ ಇವೆ ಅಂತ ಕೆಲವೊಂದು ಸಲ ನಮ್ಮ ಟೈಲರ್ ಅವರು ಅರ್ಜೆಂಟ್ ನೀವಿನ್ನೂ ಕೊಟ್ಟಿಲ್ಲಲ್ರಿ ಅಂತ ಫೋನ್ ಮಾಡಿಬಿಡ್ತಾರೆ. ಇಲ್ರಿ ಕುಂದನ್ಸ್ ಹಚ್ಬೇಕಂತ ಹೇಳಿದರೆ ಎಷ್ಟು ಲೇಟ್ ಮಾಡ್ತಿರಲ್ರಿ ಅಂತ ಕೇಳ್ತಾರಲ್ವ ನೋಡಿ. ಈ ಥರ ಥ್ರೆಡ್ಸ್ ಬಂದರೆ ಕಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ನೋಡಿ. ಈ ಕಡೆ ಸೈಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ತುಂಬ ಚಿಕ್ಕ ಚಿಕ್ಕ ಥ್ರೆಡ್ಸ್ಗಳನ್ನು ಕಟ್ ಮಾಡಿ ಕುಂದನ್ಸ್ ಹಚ್ಬೇಕಲ್ವ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೆಲವೊಂದು ಸಲ ಕೆಲವೊಂದು ಡಿಸೈನ್ ಮೇಲೆ ಇರುತ್ತೆ. ಕೆಲವೊಂದು ಸಲ ಥ್ರೆಡ್ಗಳು ಸ್ವಲ್ಪನೇ ಕಟ್ ಆಗ್ತಾ ಇರುತ್ತೆ. ಕೆಲವೊಂದು ಡಿಸೈನು ತುಂಬ ಕಟ್ ಆಗ್ತಾ ಇರುತ್ತೆ ನೋಡಿರಿ. ಈ ಥರ ನಮ್ಮದು ಒಂದು ಟೈಲರ್ಗೂ ಅವಿನಾಭಾವ ಸಂಬಂಧ ಇದೆ. ಪಾಪ ಅವರು ಸಹ ಕಸ್ಟಮರ್ಗೆ ಅರ್ಜೆಂಟಾಗಿ ಬ್ಲೌಸಸ್ ಕೊಡಬೇಕಾಗಿರುತ್ತೆ. ಅವ್ರ ಕಡೆ ಏನೂ ತಪ್ಪಿರಲ್ಲ. ಕೆಲವೊಂದು ಸಲ ನಮಗೂ ಕರೆಂಟ್ ಹೋದಾಗ
ಪ್ರಾಬ್ಲಮ್ ಆಗುತ್ತೆ. ಕರೆಂಟ್ ಹೋದಾಗ ಈ ಮಿಷನ್ ಚಾಲೂ ಮಾಡೋಕ್ಕೆ ಬರಲ್ಲಲ್ವಾ, ನಾವು ಕರೆಂಟ್ ಇಲ್ಲ ಅಂದರೆ ತೊಂದರೆ ಆಗುತ್ತೆ. ಅವರು ಇದೇ ಟೈಮ್ಗೆ ಕೊಡಬೇಕಂತ ಒಪ್ಕೊಂಡಿರ್ತಾರೆ. ಹೀಗೆ ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಏನಾದರೂ ಮಾಡ್ಬೋದು ಅಂತ ಹೇಳ್ಬೋದು. ಇದಕ್ಕೆ ನಾವು ಮ್ಯಾಂಗೋ ಡಿಸೈನ್ ಸಹ ತುಂಬ ಟ್ರೆಂಡಿಂಗ್ನಲ್ಲಿ ಇದೆ ಅಲ್ವಾ, ಮತ್ತು ಮ್ಯಾಂಗೋ ಡಿಸೈನ್ಸನ್ನು ಕೇಳ್ತಾ ಇದ್ದಾರೆ. ಇದು ಸಹ ಗ್ರೀನ್ ಸೀರೆಗೆ ಕಲರನ್ನು ನಾವು ಹಾಕಿದ್ದೇವೆ ನೋಡಿ ಫ್ರೆಂಡ್ಸ್. ಇನ್ನಷ್ಟು ಡಿಸೈನ್ಸ್ಗಳನ್ನು ನೀವು ನೋಡ್ಕೊಂಡು ಬನ್ನಿ. ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಲ್ವಾ, ನಮಗೆ ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ. ನನಗೆ ಈ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಲೇ ಏನೋ ಸುಮ್ಮನೆ ಹಾಗೆ ವೀಡಿಯೋಸ್ ಆಗ್ತಾ ಹೋಗ್ತಾ ಏನೋ ನಮ್ಮದು ಒಂದು ಚಾನಲ್ಲು ಕ್ರಿಯೇಟ್ ಆಗ್ತಾಯಿದೆ ಅಂತ ತುಂಬ ಖುಷಿಯಾಗಿದೆ. ನಿಮಗೆ ಇನ್ನಷ್ಟು ಮಾಹಿತಿಗಳನ್ನು ನೀಡೋಕ್ಕೆ ಬಯಸ್ತೀವಿ ಫ್ರೆಂಡ್ಸ್. ಸ್ವಲ್ಪ ಬ್ಯುಸಿ ಇದ್ದಾಗ ವೀಡಿಯೋಸ್ ಹಾಕೋಕ್ಕಾಗೋದಿಲ್ಲ. ನಿಜವಾಗೂ ನಮಗೆ 200 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂದರೆ ನಮಗೆ ಲಾಟ್ರಿ ಹೊಡೆದಷ್ಟೇ ಖುಷಿ ಆಗ್ಬಿಟ್ಟಿದೆ. ನಮ್ಮ ವೀಡಿಯೋಸ್ ಯಾರು ನೋಡ್ತಾರೆ ಅಂತ ಅದು ಒಂಥರ ನಮಗೆ ಅದೊಂದು ಭಾವನೆ ಇತ್ತು. ಬಟ್ ನಮ್ಮ ವೀಡಿಯೋಸು ನೋಡುವಂಥ ಕಸ್ಟಮರು ಸಹ ನೋಡ್ತಾರೆ, ಸಬ್ಸ್ಕ್ರೈಬರ್ಸು ಸಹ ನೋಡ್ತಾರೆ ಅಲ್ವಾ. ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮಗೆ ಒಬ್ಬರು ಸಬ್ಸ್ಕ್ರೈಬರ್ಸ್ ಬಂದ್ರೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಲಾಟ್ರಿ ಹೊಡೆದಕ್ಕೂ ಹೆಚ್ಚು ಖುಷಿ ಆಗುತ್ತೆ. ಲೈಕ್ಸ್ ಬಂದರೆ ಎಷ್ಟು ಖುಷಿ ಆಗುತ್ತೆ. ನಾವು ಸಹ ಚಾನಲ್ ಮಾಡ್ಬೋದಾ, ಎಲ್ಲರೂ ಮಾಡ್ಬೋದಲ್ವಾ. ನಾವು ಯಾಕೆ ಚಾನಲ್ ಮಾಡೋದು ನನಗೆ ಖುಷಿ ಆಗುತ್ತೆ ಅಂದರೆ, ನಾವು ಚಾನಲ್ ಮಾಡಿ ಇದರಿಂದ ಏನಾದರೂ ಯೂಸಸ್ ಆದರೆ ಬೇರೆಯವ್ರಿಗೂ ಸಹ, ಕೆಲವೊಂದಿಷ್ಟು ಜನ ಟೈಮ್ ಪಾಸ್ ಖಾಲಿ ಕುಂತು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಈ ಥರ ತಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ ಆ ಥರ ಕ್ರಿಯೇಟಿವ್ ಆಗಿ ವೀಡಿಯೋಸನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಈ ಥ್ರೆಡ್ಸನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನೋಡ್ರಿ. ಇದು ಅಷ್ಟೊಂದು ಮ್ಯಾಚ್ ಆಗಲಿಲ್ಲ, ಇನ್ನೂ ಬೇರೆ ಕಲರನ್ನು ತರಿಸಿ ಹಾಕಬೇಕಾಗುತ್ತೆ ನೋಡ್ರಿ. ಮುಂದಿನ ವೀಡಿಯೋಸ್ಗಳನ್ನು ನೀವೇ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಧನ್ಯವಾದಗಳು ವಿಡಿಯೋ ನೋಡ್ತಾ ಇರೋದಕ್ಕೆ. ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.
ಮಳೆ